ನಮಸ್ಕಾರ. ಅಕ್ಷರ್ ಪಟೇಲ್ ಮತ್ತು ಶುಭ್ಮನ್ ಗಿಲ್ ರವರ ಸಿಡಿಲಬ್ಬರದ ಆಟಕ್ಕೆ ಕಂಗಾಲಾಯಿತು ಆಂಗ್ಲ ಪಡೆ. ಮೊದಲ ಏಕದಿನ ಪಂದ್ಯದಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದರು ಶ್ರೇಯಸ್ ಅಯ್ಯರ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹೌದು, ಟೀಮ್ ಇಂಡಿಯಾ ಇಂಗ್ಲೆಂಡ್ ವಿರುದ್ಧದ T20 ಸರಣಿಯನ್ನ ಯಾವ ರೀತಿಯಲ್ಲಿ ಆರಂಭಿಸಿತ್ತು, ಇದೀಗ ನಿನ್ನೆಯಿಂದ ನಡೆದ ಏಕದಿನ ಸರಣಿಯನ್ನ ಕೂಡ ಅದೇ ರೀತಿ ಆರಂಭಿಸಿದೆ. ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ನಡೆದ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಯ ಮೊದಲ ಪಂದ್ಯವನ್ನ ಟೀಮ್ ಇಂಡಿಯಾ 4 ವಿಕೆಟ್ಗಳಿಂದ ಸುಲಭವಾಗಿ ಗೆದ್ದುಕೊಂಡಿದೆ. ನಾಗ್ಪುರದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಇಂಗ್ಲೆಂಡ್ ತಂಡವು ಮೊದಲು ಬ್ಯಾಟಿಂಗ್ ಮಾಡಿ 47.4 ಓವರ್ಗಳಲ್ಲಿ 248 ರನ್ ಗಳಿಸಿ ಆಲ್ಔಟ್ ಆಯಿತು. ಇದಕ್ಕೆ ಉತ್ತರವಾಗಿ ಭಾರತ 38.4 ಓವರ್ಗಳಲ್ಲಿ 6 ವಿಕೆಟ್ಗಳಿಗೆ 251 ರನ್ ಗಳಿಸಿ ಪಂದ್ಯವನ್ನ ಗೆದ್ದುಕೊಂಡಿತು. ಇದರೊಂದಿಗೆ ಸದ್ಯ ಭಾರತ ತಂಡವು ಏಕದಿನ ಶ್ರೇಣಿಯಲ್ಲಿ 1-0 ಮುನ್ನಡೆಯನ್ನ ಪಡೆದುಕೊಂಡಿದೆ. ಸ್ನೇಹಿತರೆ, ಈ ಒಂದು ಪಂದ್ಯದಲ್ಲಿ ಮೊದಲು ಬೌಲಿಂಗ್ ಮಾಡಿರುವ ಭಾರತ ತಂಡಕ್ಕೆ ಮೊಹಮ್ಮದ್ ಶಮಿ ಉತ್ತಮ ಆರಂಭವನ್ನ ನೀಡಿದರು. ಆದರೆ ಮತ್ತೊಂದೆಡೆ ಏಕದಿನ ಪಂದ್ಯಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದ ಹರ್ಷಿತ್ ರಾಣಾ ಮೇಲೆ ಇಂಗ್ಲಿಷ್ ಆರಂಭಿಕರು ದಾಳಿ ನಡೆಸಿದರು. ಈ ಮಧ್ಯೆ ಸತತ ವಿಕೆಟ್ಗಳ ಪತನದ ಬಳಿಕ ಜೊತೆಯಾದ ನಾಯಕ ಜಾಸ್ ಬಟ್ಲರ್ ಹಾಗೂ ಯುವ ಆಲ್ರೌಂಡರ್ ಜಾಕೋಬ್ ಬಥೆಲ್ ತಂಡದ ಇನ್ನಿಂಗ್ಸ್ ನಿಭಾಯಿಸಿದರು. ಈ ವೇಳೆ ಬಟ್ಲರ್ 52 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರೆ ಜೋಕೋಬ್ ಬಥೆಲ್ 51 ರನ್ ಬಾರಿಸಿ ಕೆಳ ಕ್ರಮಾಂಕದ ಬ್ಯಾಟರ್ಗಳೊಂದಿಗೆ ಉತ್ತಮ ಜೊತೆ ಆಟವನ್ನ ನಡೆಸಿ ತಂಡದ ಮೊತ್ತವನ್ನ 200ರ ಗಡಿ ದಾಟಿಸಿದರು. ಕೊನೆಯಲ್ಲಿ ಚೋಪ್ರಾ ಆರ್ಚೆ 21 ರನ್ಗಳ ಸ್ಫೋಟಕ ಬ್ಯಾಟಿಂಗ್ ನಡೆಸಿ ತಂಡವನ್ನ 248ಕ್ಕೆ ತಂದು ನಿಲ್ಲಿಸಿದರು. 249 ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಭಾರತ ತಂಡಕ್ಕೆ ಉತ್ತಮ ಆರಂಭ ಸಿಕ್ಕಿರಲಿಲ್ಲ. ಗಾಯದ ಕಾರಣ ವಿರಾಟ್ ಕೊಹ್ಲಿ ಪಂದ್ಯದಿಂದ ಹೊರಗುಳಿದಿದ್ದರಿಂದಾಗಿ ಯಶಸ್ವಿ ಜೈಸ್ವಾಲ್ ಇನ್ನಿಂಗ್ಸ್ ಆರಂಭಿಸಿದರು. ಆದಾಗ್ಯೂ ಜೈಸ್ವಾಲ್ಗೆ ಚೊಚ್ಚಲ ಪಂದ್ಯದಲ್ಲಿ ಗಮನಾರ್ಹ ಪ್ರದರ್ಶನ ನೀಡಲು ಸಾಧ್ಯವಾಗಲಿಲ್ಲ. ಇತ್ತ ನಾಯಕ ರೋಹಿತ್ ಶರ್ಮಾ ಕೂಡ 2 ರನ್ ಬಾರಿಸಿ ಮತ್ತೊಮ್ಮೆ ನಿರಾಸೆ ಮೂಡಿಸಿದರು. ಆದರೆ ಇಲ್ಲಿಂದ ಜೊತೆಯಾದ ಶ್ರೇಯಸ್ ಅಯ್ಯರ್ ಮತ್ತು ಶುಭ್ಮನ್ ಗಿಲ್ 87 ರನ್ಗಳ ಬಲವಾದ ಜೊತೆ ಆಟವನ್ನ ಪ್ರದರ್ಶಿಸಿ ಗೆಲುವಿಗೆ ಅಡಿಪಾಯವನ್ನ ಹಾಕಿದರು. ಆರಂಭದಿಂದಲೂ ಆಕ್ರಮಣಕಾರಿಯಾದ ಆಟವನ್ನು ಪ್ರದರ್ಶಿಸಿದ ಅಯ್ಯರ್ 59 ರನ್ ಗಳಿಸಿದ್ದ ವೇಳೆ ಆರ್ಚರ್ ಅವರ ಓವರ್ನಲ್ಲಿ 2 ಸಿಕ್ಸ್ ಹಾಗೂ 1 ಬೌಂಡರಿ ಬಾರಿಸಿ ಎದುರಾಳಿ ತಂಡಕ್ಕೆ ನಡುಕ ಹುಟ್ಟಿಸಿದರು. ಈ ಮೂಲಕ ಅಯ್ಯರ್ ರವರು ಕೇವಲ 37 ಎಸೆತಗಳಲ್ಲಿ ಅರ್ಧ ಶತಕ ಗಳಿಸಿದ್ದರಾದರೂ ಆ ನಂತರವೇ ಔಟ್ ಆದರು. ಅಯ್ಯರ್ ವಿಕೆಟ್ ಬಳಿಕ ಬ್ಯಾಟಿಂಗ್ ನಲ್ಲಿ ಬಡ್ತಿ ಪಡೆದು ಕ್ರೀಸ್ಗೆ ಇಳಿದ ಅಕ್ಷರ್ ಪಟೇಲ್ ಆಕರ್ಷಕ ಅರ್ಧ ಶತಕ ಸಿಡಿಸಿದರು. ಗಿಲ್ ಅವರೊಂದಿಗೆ 108 ರನ್ಗಳ ಜೊತೆ ಆಟವನ್ನ ನಡೆಸಿ ಗೆಲುವನ್ನ ಖಚಿತಪಡಿಸಿದರು. ಅರ್ಧ ಶತಕ ಗಳಿಸಿದ ನಂತರ ಅಕ್ಷರ್ ಪಟೇಲ್ ರವರನ್ನ ಆದಿಲ್ ರಶೀದ್ ಪೆವಿಲಿಯನ್ ಗಟ್ಟಿದರೆ ಆ ಬಳಿಕ ಶುಭ್ಮನ್ ಗಿಲ್ ಕೂಡ 13 ರನ್ಗಳ ಅಂತರದಲ್ಲಿ ಶತಕ ವಂಚಿತರಾದರು. ಅಂತಿಮವಾಗಿ ಹಾರ್ದಿಕ್ ಪಾಂಡ್ಯ ಮತ್ತು ರವೀಂದ್ರ ಜಡೇಜಾ ತಂಡವನ್ನ ಗೆಲುವಿನತ್ತ ಕೊಂಡೊಯ್ದರು. ಟೀಮ್ ಇಂಡಿಯಾ ತಂಡದ ಪರ ಮೊದಲ ಏಕದಿನ ಪಂದ್ಯದಲ್ಲಿ ಶುಭ್ಮನ್ ಗಿಲ್, ಶ್ರೇಯಸ್ ಅಯ್ಯರ್ ಮತ್ತು ಅಕ್ಷರ್ ಪಟೇಲ್ ಬ್ಯಾಟಿಂಗ್ ನಲ್ಲಿ ಉತ್ತಮ ಪ್ರದರ್ಶನವನ್ನ ನೀಡಿದರು ಮತ್ತು ಬೌಲಿಂಗ್ ನಲ್ಲಿ ಜಡೇಜಾ ಮತ್ತು ಹರ್ಷಿತ್ ರಾಣಾ ಅತ್ಯದ್ಭುತ ಬೌಲಿಂಗ್ ದಾಳಿಯನ್ನು ಸಂಘಟಿಸಿ ಟೀಮ್ ಇಂಡಿಯಾದ ಗೆಲುವಿಗೆ ಕಾರಣೀಕರ್ತರಾದರು. ಸ್ನೇಹಿತರೆ, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.